ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಏನು ಜವಗೊಂಡನಹಳ್ಳಿ ಬಳಿ ಒಂದು ಭೀಕರ ಅಪಘಾತ ನಡೆದಿರುವಂಥದ್ದು. ಈ ಒಂದು ಅಪಘಾತದಲ್ಲಿ ಏನು ಲಾರಿ ಬಂದು ಖಾಸಗಿ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ, ಅಂದರೆ ಸೀಬಾಲ್ಡ್ ಅನ್ನೋಂತಹ ಒಂದು ಖಾಸಗಿ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ. ಈ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಏನು ಬಸ್ಸಿಗೆ ಬೆಂಕಿ ಹತ್ಕೊಂಡು ಬಸ್ನಲ್ಲಿದ್ದಂತಹ 8 ಜನರು ಇದೀಗ ಸಜೀವ ದಾನ ಆಗಿರುವಂಥದ್ದು, ಜೊತೆಗೆ ಲಾರಿ ಚಾಲಕ ಕೂಡ ಸುಟ್ಟು ಭಸ್ಮ ಆಗಿರುವಂಥದ್ದು. ಒಟ್ಟು 9 ಜನ ಇದೀಗ ಸಾವನ್ನಪ್ಪಿರುವಂಥದ್ದು. ಈಗ ಗಾಯಗೊಂಡವ್ರನ್ನು ಕೂಡ ವಿವಿಧ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಒಂದು ಕಡೆ ಶಿರಾ, ತುಮಕೂರು ಮತ್ತು ಹಿರಿಯೂರು ಹಾಸ್ಪಿಟ್ಲಿಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನಡೆಸ್ತಾ ಇರುವಂಥದ್ದು. ಇನ್ನೊಂದು ಏನು ಅಂದರೆ, ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನು ಸೀಬಾಲ್ಡ್ ಇರುತ್ತೆ, ಆ ಸೀಬಾಲ್ಡ್ ಬಸ್ ಪಕ್ಕದಲ್ಲಿ ಇದೇ ಒಂದು ಏನು ಬಸ್ ಇದೆ, ಈ ಬಸ್ ಬರ್ತಾ ಇರುತ್ತೆ. ಇದರಲ್ಲಿ ದಾವಣಗೆರೆ ಏನು ಬೆಂಗಳೂರಿನ ಒಂದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ದಾಂಡೇಲಿಗೆ ಒಂದು ಪ್ರವಾಸ ಹೊರಟಿರ್ತಾರೆ. ಆ ಹೊರಟಂಥ ಸಂದರ್ಭದಲ್ಲಿ ಏನು ಸೀಬಾಲ್ಡ್ ಇರುತ್ತೆ, ಆ ಸೀಬಾಲ್ಡ್ ಬಸ್ ಪಕ್ಕದಲ್ಲೇ ಈ ಒಂದು ಬಸ್ ಇರುತ್ತೆ. ಆ ಬಸ್ ಏನು ಲಾರಿ ಆ ಬಸ್ಸಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಸೀಬಾಲ್ಡ್ ಬಸ್ ಕೂಡ ಈ ಬಸ್ಸಿಗೆ ಬೆಂಕಿ ಏನು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಏನು ಚಾಲಕನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಒಂದು ಭಾರಿ ಒಂದು ಅಪಘಾತ ತಪ್ಪಿರುವಂತಾಗಿರುವಂಥದ್ದು. ಇದರಲ್ಲಿ ಸುಮಾರು 47ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಒಂದು ದಾಂಡೇಲಿ ಪ್ರವಾಸವನ್ನು ಹೊರಟಿರ್ತಾರೆ. ಸೊ ಇದೀಗ ಏನು ಈ ಬಸ್ ಒಂದು ಅಪಘಾತ ಸಂದರ್ಭದಲ್ಲಿ ಈ ಬಸ್ನ ಇದೀಗ ಏನು ಸರ್ವಿಸ್ ರೋಡಿಗೆ ನಿಲ್ಲಿಸಿ ಇದರಲ್ಲಿದ್ದಂತಹ ಮಕ್ಕಳನ್ನು ಇದೀಗ ಬೇರೆ ಬಸ್ನಲ್ಲಿ ಪ್ರವಾಸಕ್ಕೆ ಕಳಿಸ್ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಏನು ಈ ಒಂದು ಬಸ್ಸಲ್ಲಿ ಚಾಲಕ ಇದ್ದಾನೆ, ಚಾಲಕರ ಒಂದು ಸಮಯ ಪ್ರಜ್ಞೆಯಿಂದಾಗಿ ಒಂದು ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ. ಜೊತೆಗೆ ಬಸ್ನಲ್ಲಿದ್ದಂತಹ ಮಕ್ಕಳು ಕೂಡ ಏನು ಯಾವುದೇ ರೀತಿಯಂಥ ಒಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ, ಮಕ್ಕಳು ಕೂಡ ಎಲ್ಲರೂ ಕೂಡ ಹುಷಾರಾಗಿರುವಂಥದ್ದು. ಆದರೆ ಬಸ್ನ ಚಾಲಕ ಏನಿದ್ದಾರೆ, ಆ ಚಾಲಕರ ಏನು ಹಣೆ ಭಾಗಕ್ಕೆ ಕೂಡ ಪೆಟ್ಟಾಗಿರುವಂಥದ್ದು. ಅವರು ಹೇಳೋ ಪ್ರಕಾರ ಏನು ಒಂದು ಬಸ್ ಬಂದು ಏನು ಸೀಬಾಲ್ಡ್ ಬಸ್ ಬಂದು ಈ ಬಸ್ಸಿಗೆ ಡಿಕ್ಕಿ ಹೊಡೆಯಿತು. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಮಕ್ಕಳು ಈ ಒಂದು ಬಸ್ನಲ್ಲಿದ್ದರು. ಅವ್ರನ್ನ ಇದೀಗ ಸುರಕ್ಷಿತವಾಗಿ ಏನು ಬೇರೆ ಬಸ್ ಮಾಡಿ ಇದೀಗ ದಾಂಡೇಲಿಗೆ ಪ್ರವಾಸ ಕಳಿಸ್ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ಚಿತ್ರದುರ್ಗ.